ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ನಿಮ್ಮ ದಿವ್ಯಾ ಆರಾಧ್ಯ. ಇವತ್ತಿನ ರೀಡಿಂಗಲ್ಲಿ ನೀವು ಯಾವ ವ್ಯಕ್ತಿನ ಇಷ್ಟಪಡ್ತಾ ಇದ್ದೀರಾ, ಆ ವ್ಯಕ್ತಿ ಜೊತೆಗೆ ಮದುವೆ ಆಗತ್ತಾ ಅನ್ನೋದನ್ನ ಕ್ಯಾಂಡಲ್ ರೀಡಿಂಗಲ್ಲಿ ಹಾಗೆ ಟ್ಯಾರೋ ರೀಡಿಂಗಲ್ಲಿ ಚೆಕ್ ಮಾಡೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಓಕೆ, ಹಾಗೆ ಇಲ್ಲಿ ಪ್ರತಿಯೊಬ್ಬರು ಕೂಡ ನಾನು ಹೇಳಿರೋ ರೀತಿಯಲ್ಲಿ ಕಮೆಂಟ್ನ ಮಾಡ್ತಾ ಎನರ್ಜಿನ ರಿಸೀವ್ ಮಾಡ್ಕೊಳ್ತಾ ಇದ್ದೀರಾ. ವೆರಿ ಗುಡ್. ಅದ್ರ ಜೊತೆ ಗ್ರ್ಯಾಟಿಟ್ಯೂಡ್ ಕೂಡ ಆ್ಯಡ್ ಮಾಡಿ. ತುಂಬ ಜನ ಕಮೆಂಟಲ್ಲಿ ಗ್ರ್ಯಾಟಿಟ್ಯೂಡ್ನ ಆ್ಯಡ್ ಮಾಡ್ತಾ ಇದ್ದೀರಾ. ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ಹೀಗೇನೆ ನೀವು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಖಂಡಿತ ನಿಮ್ಮ ಲೈಫಲ್ಲಿ, ಲವ್ ಲೈಫಲ್ಲಿ ಬದಲಾವಣೆನ ಖಂಡಿತ ನೋಡ್ತೀರಾ. ನಂಬಿಕೆ ಅನ್ನೋದು ಯಾವಾಗಲೂ ಇರಲಿ. ಆ ನಂಬಿಕೆನ ಹಾಳು ಮಾಡ್ಕೊಳ್ಲಿಕ್ಕೆ ಹೋಗಬೇಡಿ. ಆ ನಂಬಿಕೆ ಹಾಗೇ ಇರಲಿ. ಓಕೆ, ಸೊ ಈ ಒಂದು ರೀಡಿಂಗಿಗೆ ನೀವೆಲ್ಲರೂ ಕೂಡ ಈ ಎನರ್ಜಿನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀರಾ ಐ ಟ್ರಸ್ಟ್ ಅಂತ ಹೇಳಿ ಒಂದು ಹಾರ್ಟ್ ಮಾರ್ಕನ್ನು ಹಾಕ್ತೀರಾ. ಓಕೆ, ಆ್ಯಂಡ್ ಗ್ರ್ಯಾಟಿಟ್ಯೂಡ್ನ ಆ್ಯಡ್ ಮಾಡೋರು ಖಂಡಿತವಾಗಿಯೂ ಆ್ಯಡ್ ಮಾಡಿ. ಐ ಟ್ರಸ್ಟ್ ಅಂಥೇಳಿ ರೆಡ್ ಹಾರ್ಟ್ ಹಾಕ್ಬಿಟ್ಟು ಥ್ಯಾಂಕ್ ಯು ಯೂನಿವರ್ಸ್ ಹೇಳ್ತಿರೋ ಅಥವಾ ನನಗೆ ಥ್ಯಾಂಕ್ ಯು ಹೇಳ್ತೀರಾ. ತುಂಬ ಜನ ಥ್ಯಾಂಕ್ ಯು ಮ್ಯಾಮ್ ಅಂತ ಹೇಳ್ತೀರಾ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ವೆಲ್ಕಮ್. ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟಿಗೆ ಥ್ಯಾಂಕ್ ಯು ಸೋ ಮಚ್. ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ನಿಮ್ಮ ಪ್ರೀತಿನ ನಾನು ಪಡಿತಾ ಇದ್ದೀನಿ. ಆ ಟ್ರೂ ಲವ್ಗೆ, ನಿಮ್ಮ ಸೋಲ್ಗೆ ನಾನು ತುಂಬಾ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಎಸ್, ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಇಲ್ಲಿ ನೀವು ಯಾವ ವ್ಯಕ್ತಿಯ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಲ್ವ, ಕಣ್ಣು ಮುಚ್ಚಿ ನೀವು ಇಷ್ಟಪಟ್ಟಂಥ ವ್ಯಕ್ತಿಯ ಮುಖವನ್ನು ಮನಸ್ಸಲ್ಲಿ ನೆನ್ಪು ಮಾಡ್ಕೊಳ್ಳಿ. ರೀಡಿಂಗ್ ಶುರು ಮಾಡೋಣ. ಓಕೆ, ಸೊ ಈ ಒಂದು ಫ್ಲೇಮ್ ನೋಡ್ತಾ ಆ ವ್ಯಕ್ತಿಯ ಹೆಸರನ್ನು 3 ಬಾರಿ ಹೇಳಿ. ಓಕೆ, ಆದಿಪರಾಶಕ್ತಿ ಜಗನ್ಮಾತೆ. ಓಕೆ, ಇಲ್ಲಿ ಫಸ್ಟ್ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಎನರ್ಜಿ ಬರ್ತಿದೆ. ಇಲ್ಲಿ ನಿಮ್ಮ ಮನಸ್ಸಲ್ಲಿ ಈಗೊಂದು ಹೆಸರಿದೆ. ಓಕೆನಾ, ಸೊ ಆ ಒಂದು ಹೆಸರನ್ನು ನೀವಿಲ್ಲಿ ನಿಮ್ಮ ಮನಸ್ಸು ಎಲ್ಲೋ ಒಂದು ಕಡೆ ಮರೆತಂತೆ ಅವ್ರನ್ನ ಮರಿಬೇಕು ಅನ್ನೋ ಥರ ಇಲ್ಲಿ ನಟಿಸ್ತಾ ಇರೋವಂಥದ್ದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಫಸ್ಟ್ ಆಫ್ ಆಲ್, ಓಕೆ, ನೀವು ಮರಿಬೇಕು ಅಂತ ಇದ್ದೀರಾ, ಆದರೆ ನಿಮ್ಮ ಸೋಲ್ ಅದನ್ನು ಮರಿಲಿಕ್ಕೆ ಬಿಡ್ತಾ ಇಲ್ಲ. ಮತ್ತೆ ಮತ್ತೆ ಆ ವ್ಯಕ್ತಿಯ ಬಗ್ಗೆನೇ ಯೋಚಿಸ್ತಾ ಇರುವಂಥದ್ದು, ನೆನ್ಪು ಮಾಡ್ಕೊಳ್ತಾ ಇರುವಂಥದ್ದು. ಓಕೆ, ಸೊ ಮುಂದೆ ಹೋಗೋಣ. ಏನು ಬರ್ತಾ ಇದೆ ಎನರ್ಜಿ? ಆದಿಪರಾಶಕ್ತಿ ಜಗನ್ಮಾತೆ. ಇಲ್ಲಿ ನಿಮ್ಮ ಹಾಗೂ ನಿಮ್ಮ ಪರ್ಸನ್ ಮಧ್ಯ ಒಂದು ಸಂಬಂಧ ಅನ್ನುವಂಥದ್ದಾಗಿಲ್ಲಿ ಒಂದು ಬಾಂಡಿಂಗ್ ಅನ್ನುವಂಥದ್ದು, ಸ್ಟ್ರಾಂಗ್ ಎನರ್ಜಿ ಅನ್ನುವಂಥದ್ದು ಬರ್ತಾ ಇದೆ ಇಲ್ಲಿ. ಓಕೆ, ಆದರೆ ಈ ಸಂಬಂಧ ಎಲ್ಲೋ ಒಂದು ಕಡೆ ಅದು ಸ್ಪಷ್ಟವಾಗಿಲ್ಲ, ಎಲ್ಲೋ ಒಂದು ಕಡೆ ಅದು ಅರ್ಧ ನಿಂತು ಹೋಗಿರುವಂಥ ಕತೆ ಅನ್ನುವಂಥದ್ದು ಇಲ್ಲಿ ಎನರ್ಜಿ ಬರ್ತಾ ಇದೆ. ಓಕೆ, ಈ ಸಂಬಂಧ ಇರ್ಬೋದು, ಈ ಒಂದು ಬಾಂಡಿಂಗ್, ಈ ಒಂದು ಎನರ್ಜಿ, ನಿಮ್ಮಿಬ್ರು ಮಧ್ಯೆ ಇರುವಂಥ ಕನೆಕ್ಷನ್ ಅರ್ಧದಲ್ಲೇ ನಿಂತು ಹೋಗಿದೆ. ಸಂಬಂಧದಲ್ಲಿ ಒಂದು ಸ್ಪಷ್ಟತೆ ಇಲ್ಲ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ಒಂದು ಸತ್ಯ ನಿಮಗೆ ಹೇಳಬೇಕು ಅಂತ ಇದ್ರೆ ಮೊದಲನೇದಾಗಿ ಬರ್ತಿರೋಂಥ ಎನರ್ಜಿ ಬಂದು ಓಕೆ ಓಕೆ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಬರ್ತಾ ಇರುವಂಥದ್ದು, ಅವ್ರು ಹೊರಗಡೆ ತುಂಬ ಶಾಂತ ಮೂರ್ತಿಯಾಗಿ ಇದ್ದಾರೆ. ಓಕೆನಾ, ಸೊ ಅವ್ರ ಮನಸ್ಸು ಒಳಗಡೆನೆ ತುಂಬ ಯೋಚನೆನ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ಕೆಲವೊಬ್ರು ಈ ಒಂದು ರಿಲೇಶನ್ಶಿಪ್ಪನ್ನು ಎಲ್ಲೋ ಒಂದು ಕಡೆ ಇವಾಗ ಫ್ರೆಂಡ್ ಆಗಿ ಇದ್ಬಿಡೋಣ ಅನ್ನೋವಂಥ ಮಾತನ್ನ ನಿಮ್ಮ ಪರ್ಸನ್ ಬಾಯಿಂದ ಕೇಳಿದ್ದೀರಾ. ಸೊ ಈ ಒಂದು ಪ್ರೀತಿ ಬರೀ ಸ್ನೇಹ ಒಂದೇ ಅಲ್ಲ, ಕೇವಲ ಆಕರ್ಷಣೆನೂ ಅನ್ನುವಂಥದ್ದಲ್ಲ. ಇಲ್ಲಿ ನಿಮ್ಮ ಹಾಗೂ ನಿಮ್ಮ ಪರ್ಸನ್ ಎನರ್ಜಿಯಲ್ಲಿ ಬರ್ತಿರುವಂಥದ್ದು ಪ್ಯೂರ್ ಹಾರ್ಟೆಡ್, ಒಂದು ಮನಸ್ಸು, ಹೃದಯ ಹಾಗೆ ಭಯ, ಈ 3 ಒಂದಾಗಿ ಹೋರಾಡ್ತಿರುವಂಥ ಒಂದು ಸಂಬಂಧ ಇಲ್ಲಿ. ಓಕೆ, ಸೊ ಇಲ್ಲಿ ನಿಮ್ಮ ಎನರ್ಜಿಯು ಕನೆಕ್ಟ್ ಮಾಡಿದಾಗ, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರೋವಂಥ ಒಂದು ಎನರ್ಜಿ ಬಂದು ಮನಸ್ಸು, ಹೃದಯ, ಭಯ, ಈ 3 ಒಂದಾಗಿ ಎಲ್ಲೋ ಒಂದು ಕಡೆ ಈ ಸಂಬಂಧದಲ್ಲಿ ಹೋರಾಟ ನಡೀತಾ ಇದೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ,
ಎಸ್. ಈ ಒಂದು ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರಬಹುದು? ಇ ಲೆಟರ್, ಎ ಲೆಟರ್, ಕೆ, ಹೆಚ್, ಟಿ, ಎಸ್, ಜೆ, ಜಿ, ಎಲ್, ಎಂ, ಓಕೆ, ಎನ್, ಓಕೆ, ಡಿ ಲೆಟರ್, ಓಕೆ, ಬಿ, ಸಿ, ಆರ್, ಈ ಎಲ್ಲ ಲೆಟರ್ಗಳ ಪ್ರೆಸೆನ್ಸ್ ಇದೆ ಇಲ್ಲಿ. ಡೇಟ್ ಆಫ್ ಬರ್ತ್ ನೋಡಿದಾಗ 6 ಲೆಟರ್, ಸೊ 8, 26, 28. ಎನ್ ಲೆಟರ್ ತುಂಬಾನೇ ಚಾನಲೈಸ್ ಮೆಸೇಜ್ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ, ಎಂ ಲೆಟರ್ ಕೂಡ. ಓಕೆ, 3, 31st, 13, 6, 16 ಬರ್ತಾ ಇದೆ ಇಲ್ಲಿ. ಓಕೆ, 19, 12, ಓಕೆ, 8, 2, 11, 20, 30. ಓಕೆ, ರಾಶಿಗಳನ್ನ ಚೆಕ್ ಮಾಡೋಣ. ರಾಶಿಗಳು ಕೂಡ ಇಲ್ಲಿ ಚಾನಲೈಸ್ ಮೆಸೇಜ್ ಆಗಿ ಬರ್ತಾ ಇದೆ. ಮೀನ ರಾಶಿ ಬರ್ತಾ ಇದೆ, ಧನಸ್ಸು, ವೃಶ್ಚಿಕ, ವೃಷಭ, ಮೇಷ, ಕರ್ಕಾಟಕ, ತುಲಾ ರಾಶಿ, ಕನ್ಯಾ ರಾಶಿ, ಮಿಥುನ ರಾಶಿ, ಮಕರ ರಾಶಿಯವರ ಪ್ರೆಸೆನ್ಸ್ ಇದೆ ಇಲ್ಲಿ. ಓಕೆ, ಇಲ್ಲೊಂದು ಕಡೆ ಈ ಒಂದು ಮದುವೆ ಸೆಟ್ ಆಗಿ ಎಲ್ಲ ಫುಲ್ ಮದುವೆ ಡೇಟ್ ಎಲ್ಲ ಫಿಕ್ಸ್ ಆಗಿಬಿಟ್ಟು ಎಲ್ಲ ಒಂದು ಕಡೆ ಏನೋ ಒಂದು ರೀಸನ್ ಇಂದ ಮುರಿದು ಬಿದ್ದಿರೋ ಅಂಥದ್ದು, ಬೇಡ ಅಂತ ಹುಡುಗಿ ಮನೆಯಿಂದ ಅಥವಾ ಹುಡುಗನ ಮನೆಯಿಂದ ಹೇಳಿರುವಂಥದ್ದು. ಇಲ್ಲಿ ಎನರ್ಜಿ ನೋಡಿದಾಗ ನಿಮ್ಮ ಫ್ಯಾಮಿಲಿ, ನಿಮ್ಮ ಅತ್ತೆ ಮಗಳು ಅಥವಾ ಮಾವನ ಮಗಳು, ಮಾವನ ಮಗ, ಅತ್ತೆ ಮಗ, ಓಕೆ, ನಿಮ್ಮ ರಿಲೇಷನ್ನಲ್ಲಿಯೇ ಇರುವಂಥ ಹುಡುಗ ಅಥವಾ ಹುಡುಗಿ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಬರ್ತಿದೆ. ಇಲ್ಲಿ ಎಲ್ಲೋ ಒಂದು ಕಡೆ ಫ್ಯಾಮಿಲಿಯ ಒಂದು ದೊಡ್ಡವರ ಒಂದು ಮನಸ್ತಾಪಗಳಿಂದ ಅದು ನಿಮ್ಮಿಬ್ಬರಿಗೂ ಎಫೆಕ್ಟ್ ಬರ್ತಾ ಇದೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಬರ್ತಿದೆ. ಓಕೆ, ಚೆಕ್ ಮಾಡೋಣ ಟ್ಯಾರೋಲಿ ಏನು ಬರುತ್ತೆ ಅಂತ. ಓಕೆ, ಶಕ್ತಿ ಜಗನ್ನಾಥ. ನಾನು ಹೇಳಿರೋ ರೀತಿಯಲ್ಲೇ ಕಮೆಂಟ್ ಮಾಡಿ ರಿಸೀವ್ ಮಾಡ್ಕೊಳ್ಳಿ ಎನರ್ಜಿನ. ಯಾರು ಕೂಡ ಮಿಸ್ ಮಾಡಬೇಡಿ, ನೆಗ್ಲೆಕ್ಟ್ ಕೂಡ ಮಾಡಬೇಡಿ, ಇಗ್ನೋರ್ ಮಾಡಬೇಡಿ. ಓಕೆ, ಸೊ ನಿಮ್ಮ ಪರ್ಸನ್ನ ನಿಮ್ಮನ್ನು ಇಗ್ನೋರ್ ಮಾಡ್ತಾರಲ್ವ, ಆ ರೀತಿಯ ಕಮೆಂಟ್ಗಳನ್ನ, ಎನರ್ಜಿನ ಇಗ್ನೋರ್ ಮಾಡಬೇಡಿ. ಓಕೆ, ಸೊ ನಂಬಿಕೆ ಇರಲಿ, ಟ್ರಸ್ಟ್ ಮಾಡಿ. ಸೊ ಬದಲಾವಣೆ ಬೇಕಲ್ವಾ ನಿಮ್ಮ ಜೀವನದಲ್ಲಿ? ಸೊ ಹಾಗಿದ್ಮೇಲೆ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, 8 ಆಫ್ ವ್ಯಾಂಡ್ಸ್, ವಾವ್, ದ ಎಂಪ್ರೆನ್ಸ್ ಕಾರ್ಡ್ ಬರ್ತಾ ಇದೆ. ಓಕೆ, ನೈಸ್. 7 ಆಫ್ ಸಾರ್ಡ್ಸ್. ಓಕೆ, ತಗೊಳ್ಳೋಣ ದ ಹರ್ಮಿಟ್ ಕಾರ್ಡ್, ಏಸ್ ಆಫ್ ಸಾರ್ಡ್ಸ್, ಪೇಜ್ ಆಫ್ ಸಾರ್ಡ್ಸ್, ಜಸ್ಟಿಸ್. ಓಕೆ, 9 ಆಫ್ ಸಾರ್ಡ್ಸ್ ಬರ್ತಾ ಇದೆ. ಬಾಟಮ್ ಆಫ್ ದ ಕಾರ್ಡ್, ಬ್ಯೂಟಿಫುಲ್, ಸ್ಟ್ರೆಂತ್ ನೋಡ್ಬೋದು, ಇನ್ಫಿನಿಟಿ, ಹಾರ್ಟ್. ಓಕೆ, ಸೊ ನೋಡೋಣ ಏನು ಎನರ್ಜಿ ಬರುತ್ತೆ ಇವಾಗ. ಈ ವ್ಯಕ್ತಿ ಜೊತೆ ಮದುವೆ ಆಗ್ಬೋದಾ? ಆದಿಪರಾಶಕ್ತಿ ಜಗನ್ನಾಥೆ. ಓಕೆ,
ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಮದುವೆ ಬಗ್ಗೆ ಅವರ ಮನಸ್ಸು ಏನಿದೆ, ಇಲ್ಲಿ ಸ್ಪಷ್ಟವಾಗಿ ಕಾಣ್ತಿರೋಂಥ ಒಂದು ಎನರ್ಜಿ ಏನಂತ ಹೇಳಿದ್ರೆ, ಅವರು ನಿಮ್ಮನ್ನ ಮದುವೆಯ ಒಂದು ದೃಷ್ಟಿಯಲ್ಲಿ ಈ ಸಲ ಅಂತಲ್ಲ, ಒಮ್ಮೆ ಅಂತಲ್ಲ, ಆ, ಪ್ರತಿ ಬಾರಿ ಹಲವು ಬಾರಿ ನಿಮ್ಮ ಬಗ್ಗೆ ಅವರು ಮದುವೆಯ ಆಲೋಚನೆಯನ್ನ ಮಾಡಿದ್ದಾರೆ, ಮದುವೆಯ ದೃಷ್ಟಿಯಿಂದ ನಿಮ್ಮನ್ನ ನೋಡಿದ್ದಾರೆ ಅನ್ನೋಂಥ ಒಂದು ಎನರ್ಜಿಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಆದ್ರೆ ಇಲ್ಲಿ ಅವರಿಗೊಂದು ದೊಡ್ಡ ಕನ್ಫ್ಯೂಷನ್ ಇದೆ, ದೊಡ್ಡ ಒಂದು ಅಡ್ಡಗೋಡೆಯಾಗಿ ಅವರ ಲೈಫಲ್ಲಿ ನಿಂತಿರುವಂಥದ್ದು ಕೆಲವೊಂದಷ್ಟು ವಿಷಯಗಳು. ಇಲ್ಲಿ ಮೊದಲನೇದಾಗಿ ಅವ್ರ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರ ಕುಟುಂಬನೇ ಅವರಿಗೊಂದು ದೊಡ್ಡ ಬಂಡೆಕಲ್ಲಿನ ರೂಪದಲ್ಲಿ ಅಡ್ಡ ನಿಂತಿರುವಂತ ಒಂದು ಎನರ್ಜಿ ಬರ್ತಾ ಇದೆ ಇಲ್ಲಿ. ಈ ಒಂದು ಎನರ್ಜಿಲಿ ನಿಮ್ಮ ಪರ್ಸನಿಗೆ ಇರ್ಬೋದು, ನಿಮಗಿರ್ಬೋದು ಸೆಕೆಂಡ್ ಮ್ಯಾರೇಜ್ ಆಗಿದೆ. ಸೊ ಎಲ್ಲೋ ಒಂದ್ ಕಡೆ ಫ್ಯಾಮಿಲಿಯಿಂದ ಸೆಕೆಂಡ್ ಮ್ಯಾರೇಜ್ ಅನ್ನುವಂಥದ್ದು, ಇಲ್ಲಿ ಒಬ್ರು ಮ್ಯಾರಿಡ್ ಇದ್ದೀರಾ, ಇನ್ನೊಬ್ರು ಅನ್ಮ್ಯಾರಿಡ್ ಇದ್ದೀರಾ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಇಲ್ಲಿ ಮ್ಯಾರೇಜ್ ಅನ್ನೋಂಥದ್ದೇ ಇಲ್ಲಿ ದೊಡ್ಡ ಪ್ರಶ್ನೆ ಆಗಿರುವಂಥದ್ದು, ತುಂಬಾ ಪ್ರಾಬ್ಲಮ್ ಆಗಿರೋದೇ ಇಲ್ಲಿ ಕುಟುಂಬದಲ್ಲಿ ಎರಡನೇ ಮದುವೆ ಅನ್ನೋದ್ರ ಬಗ್ಗೆನೇ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಹಾಗೇನೆ ಇಲ್ಲಿ ಎಲ್ಲೋ ಒಂದ್ ಕಡೆ ಸಮಾಜ ದೃಷ್ಟಿಯಿಂದನೂ ನಿಮ್ಮ ಪರ್ಸನ್ ಎಲ್ಲೋ ಒಂದ್ ಕಡೆ ಭಯ ಪಡ್ತಾ ಇದ್ದಾರೆ. ಆಲ್ರೆಡಿ ಎನರ್ಜಿ ಬಂದಿದೆ ಅಲ್ವಾ. ಸೊ ಈ ಒಂದು ಪ್ರೀತಿಯಲ್ಲಿ ಒಂದು ಭಯ ಅನ್ನುವಂಥದ್ದಿದೆ. ಅಂಡ್ ಇಲ್ಲಿ ಮನ್ಸಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಮ ಬಗ್ಗೆ ಪ್ರೀತಿ ಇದ್ರೂ ಕೂಡ ಭಯ ಅನ್ನೋದು ತುಂಬಾ ಕಾಡ್ತಾ ಇದೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇತ್ತು ಅಲ್ವಾ ಕ್ಯಾಂಡಲ್ ವ್ಯಾಕ್ಸ್ ಅಲ್ಲಿ. ಸೊ ಹಾಗೆ ಸೇಮ್ ಎನರ್ಜಿ ಇಲ್ಲಿ ಟ್ಯಾರೋ ರೀಡಿಂಗ್ ಅಲ್ಲೂ ಬರ್ತಾ ಇದೆ. ಅವ್ರು ಎಲ್ಲೋ ಒಂದ್ ಕಡೆ ಸಮಾಜದ ದೃಷ್ಟಿಯಲ್ಲಿ ಅಥವಾ ಸಮಾಜಕ್ಕೆ ಎಲ್ಲೋ ಒಂದ್ ಕಡೆ ಅವರು ತುಂಬಾ ಭಯ ಪಡ್ತಾ ಇದ್ದಾರೆ, ಹೆದರ್ತಾ ಇದ್ದಾರೆ. ಅಂಡ್ ಮುಂದಿನ ಒಂದು ಫ್ಯೂಚರ್ ಜವಾಬ್ದಾರಿಗಳ ಬಗ್ಗೆನೂ ಅವ್ರಿಗೆ ಎಲ್ಲೋ ಒಂದ್ ಕಡೆ ಚಿಂತೆ ಮಾಡ್ತಾ ಇದ್ದಾರೆ. ನಿಮ್ಮ ಪರ್ಸನ್ ಈಗಿನ ಪರಿಸ್ಥಿತಿಯಲ್ಲಿ ಅವರು ಸರಿಯಾಗಿರುವಂತ ಒಂದು ಜಾಬ್ ಅಲ್ಲಿ ಇಲ್ಲದೆ ಇರ್ಬೋದು, ಅಥವಾ ಒಂದು ಫೈನಾನ್ಷಿಯಲಿ ಅವರು ಒಂದು ಸ್ಟೇಬಲ್ ಇಲ್ಲ. ಸೊ ಹಾಗಾಗಿ ಮುಂದೆ ಫ್ಯೂಚರ್ ಅವ್ರು ನೆನ್ಪು ಮಾಡ್ಕೊಂಡು, ಜವಾಬ್ದಾರಿಗಳನ್ನ ನೆನ್ಪು ಮಾಡ್ಕೊಂಡು ಎಲ್ಲೋ ಒಂದ್ ಕಡೆ ಅವರು ಹಿಂಜರಿತಾ ಇದ್ದಾರೆ ಈ ಮದುವೆಯಲ್ಲಿ. ಅಂದ್ರೆ ಕಮಿಟ್ಮೆಂಟ್ ಕೊಡೋದಿಕ್ಕಿರ್ಬೋದು ಅಥವಾ ಮದುವೆ ವಿಷಯದಲ್ಲಿ ತುಂಬಾ ಹಿಂಜರಿತಿರುವಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ. ಅಂಡ್ ಇಲ್ಲಿ ನಿಮ್ಮ ಪರ್ಸನಿಗೆ ಇನ್ನೊಂದು ಭಯ ಇರುವಂತದ್ದು, ಇದೇನಾದ್ರು ಮದುವೆ ಆದ್ಮೇಲೆ ಚೆನ್ನಾಗಿರ್ತೀವ ಇಬ್ರು ಅನ್ನೋಂಥ ಡೌಟ್ ಇಲ್ಲಿ ತುಂಬಾ ಕಾಡ್ತಾ ಇದೆ. ಇದು ನಿಮ್ಮ ಎನರ್ಜಿಲೂ ಇರ್ಬೋದು ಈ ಎನರ್ಜಿ. ಸೊ ನಿಮಗೂ ಕೂಡ ಈ ತರ ಅನುಮಾನಗಳು ನಿಮಗೆ ಅವಾಗವಾಗ ಕಾಡ್ತಾ ಇದೆ. ಮುಂದೆ ಮದ್ವೆ ಆದ್ಮೇಲೆ ಹೇಗಿರುತ್ತೆ ಫ್ಯೂಚರ್, ಹೇಗಾಗ್ಬೋದು, ಅಥವಾ ಇದು ವರ್ಕ್ ಆಗತ್ತಾ, ಈ ರಿಲೇಶನ್ಶಿಪ್ ನಮಗೆ ವರ್ಕ್ ಆಗತ್ತಾ, ಈ ರೀತಿಯದೆಲ್ಲ ಒಂದು ಭಯ ಇರ್ಬೋದು, ಒಂದು ಗೊಂದಲ ಅನ್ನೋಂಥದ್ದು ನಿಮ್ಮ ಎನರ್ಜಿಲಿ ಬರ್ತಾ ಇದೆ. ಅಂಡ್ ನಿಮ್ಮ ಪರ್ಸನ್ ಎನರ್ಜಿಲಿ ಸ್ಟ್ರಾಂಗ್ ಆಗಿ ಬರ್ತಿರೋಂಥ ಒಂದು ಎನರ್ಜಿ ಇದು. ಓಕೆ. ಸೊ ನಿಮ್ಮಲ್ಲೂ ಭಯ ಇದೆ ಈ ರೀತಿಯಾದಂಥದ್ದು, ನಿಮ್ಮ ಪರ್ಸನ್ ಎನರ್ಜಿಯಲ್ಲೂ ಕೂಡ ಈ ರೀತಿಯಾದಂಥ ಭಯ ಇದೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಅಂಡ್ ಇಲ್ಲಿ ಅವರು ಹೃದಯದಿಂದ ಬರ್ತಿರೋಂತ ಒಂದು ಎನರ್ಜಿ ಬಂದು ನೀವೇ ಅವರಿಗೆ ಫುಲ್ ಏನು ಹೆಸರು ಜೋಡಿ ಅಂತ ಹೇಳ್ಬಿಟ್ಟು ನೀವೇ ಅವರಿಗೆ ಫಿಕ್ಸ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಓಕೆನಾ. ಆದ್ರೆ ಮನ್ಸಿಂದ ಅವರು ಎಲ್ಲೊಂದ್ ಕಡೆ ಇದು ಆಗಲ್ವೇನೋ ಅನ್ನೋಂಥದ್ದು ಅವ್ರ ಮನ್ಸಲ್ಲಿ ಎಲ್ಲೊಂದ್ ಕಡೆ ಇದು ಕೊರಿತಾ ಇರುವಂತ ಪ್ರಶ್ನೆ ಆಗಿದೆ. ಅವ್ರ ಹೃದಯದಲ್ಲಿ ಫಿಕ್ಸ್ ಆಗಿದೆ, ನಿಮ್ ಹೆಸರು ಫುಲ್ ಅವರು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಇವರೇ ನನ್ನ ವೈಫ್ ಅಥವಾ ಇವರೇ ನನ್ನ ಹಸ್ಬೆಂಡ್ ಅನ್ನೋಂತ ಹೇಳ್ಬಿಟ್ಟು ಅವ್ರು ಫುಲ್ ಕಂಪ್ಲೀಟ್ ಆಗಿ ಫಿಕ್ಸ್ ಆಗಿರುವಂಥದ್ದು. ಆದ್ರೆ ಮನ್ಸಲ್ಲಿ ಎಲ್ಲೋ ಒಂದ್ ಕಡೆ ಇದಾಗಲ್ಲ, ಇದು ಈ ತರ ಅಲ್ಲ, ಆ ತರ ಅಲ್ಲ, ಕೆಲವೊಂದಷ್ಟು ಪ್ರಶ್ನೆಗಳು ಅವ್ರ ಮನ್ಸಲ್ಲಿ ಬರ್ತಾ ಇದೆ ಅನ್ನೋ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ. ಅಂಡ್ ಇಲ್ಲಿ ಓಕೆ. ಸೊ ಹಾಗಾಗಿ ಇಲ್ಲಿ ಈ ಒಂದು ಎನರ್ಜಿ ಬರ್ತಿದೆ. ಇಲ್ಲಿ ನಿಮ್ಮಿಬ್ರು ಮಧ್ಯೆ ಕನೆಕ್ಟ್ ಮಾಡಿದಾಗ, ನಿಮ್ಮಿಬ್ರು ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರೋಂಥದ್ದು, ಅವ್ರು ಕೆಲವೊಂದ್ಸಲ ಹತ್ರ ಆಗ್ತಾರೆ, ಕೆಲವೊಂದ್ಸಲ ದೂರ ಆಗ್ತಾರೆ ಕೆಲವೊಮ್ಮೆ. ಸೊ ಇದನ್ನ ನೀವು ಅಬ್ಸರ್ವ್ ಮಾಡಿರ್ಬಹುದು. ಸೊ ತುಂಬಾ ನೀವು ಮದ್ವೆಯ ಪ್ರಶ್ನೆಗಳನ್ನ ಕೇಳಿದಾಗ ಅಥವಾ ಕಮಿಟ್ಮೆಂಟ್ ನ ಕೇಳಿದಾಗ ಅವ್ರು ಎಲ್ಲೊಂದ್ ಕಡೆ ದೂರ ಆಗ್ತಾರೆ ಅಥವಾ ಸೈಲೆಂಟ್ ಆಗ್ತಾರೆ. ಸೊ ಆ ವಿಷಯಗಳು ಸ್ಟಾಪ್ ಆಯ್ತು, ನಿಮ್ಮಿಂದ ಬರ್ತಾ ಇಲ್ಲ, ಅದ್ರ ಬಗ್ಗೆ ನೀವೇನು ಮಾತಾಡಿಲ್ಲ ಅಂದಾಗ ನಿಮ್ ಜೊತೆ ತುಂಬಾ ಚೆನ್ನಾಗಿ ಪ್ರೀತಿಯಿಂದ ಮಾತಾಡ್ತಾರೆ. ಸೊ ಮದ್ವೆ ವಿಷಯ ನೀವ್ ಎತ್ತಿದ್ರಿ ಅಂದ ತಕ್ಷಣ ಅವ್ರು ಮತ್ತೆ ಎಲ್ಲೊಂದ್ ಕಡೆ ದೂರ ಆಗ್ತಾರೆ. ಸೊ ಈ ರೀತಿ ಅಂತ ಒಂದು ಎನರ್ಜಿ ನಿಮ್ಮಿಬ್ರು ಮಧ್ಯೆ ಬರ್ತಾ ಇದೆ ಇಲ್ಲಿ. ಓಕೆ. ಓಕೆ. ಇಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಏಸ್ ಆಫ್ ಸಾರ್ಟ್ಸ್, ಜಸ್ಟಿಸ್, ಪೇಜ್ ಆಫ್ ಸಾರ್ಟ್ಸ್, 9 ಆಫ್ ಸಾರ್ಟ್ಸ್. ಓಕೆ. ಇಲ್ಲಿ ನಿಮ್ಮ ಎನರ್ಜಿ, ನಿಮ್ಮ ಭಾವನೆ, ನಿಮ್ಮ ಪರಿಸ್ಥಿತಿ, ನೀವವರಿಗೆ ನಿಮ್ಮ ಕೈಯಲ್ಲಿ ಏನೆಲ್ಲ ಅವರಿಗೆ ಕೊಡೋಕ್ಕಾಗಬಹುದು, ಅಂದ್ರೆ ಸಮಯ ಆಗಿರಬಹುದು, ಭಾವನೆ ಆಗಿರಬಹುದು, ತುಂಬಾನೇ ಅವ್ರ ಮೇಲೆ ನಿರೀಕ್ಷೆನೆ ಇಟ್ಟಿದ್ದೀರಾ, ತುಂಬಾನೇ ನಂಬಿಕೆ ಕೂಡ ಇಟ್ಟಿದ್ದೀರಾ ಅವ್ರ ಮೇಲೆ ಅನ್ನೋ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ನಿಮಗೆ ಈ ಎಲ್ಲಾ ವಿಷಯಗಳು, ಅವ್ರಿಗೆ ಕೊಟ್ಟಿರೋ ಟೈಮ್ ಆಗಿರ್ಬೋದು, ಫೀಲಿಂಗ್ಸ್ ಆಗಿರ್ಬೋದು, ಅಥವಾ ಈ ಒಂದು ನಂಬಿಕೆ ಆಗಿರ್ಬೋದು, ಅಥವಾ ಅವ್ರ ಬಗ್ಗೆ ನೀವು ನಿರೀಕ್ಷೆ ಏನ್ ಮಾಡ್ತಾ ಇದ್ದೀರಾ, ಇದೆಲ್ಲದೂ ಕೂಡ ನಿಮ್ಮ ಮನಸ್ಸೊಳಗೆ ಬರ್ತಿರುವಂತ ಒಂದು ಕೆಲವೊಂದಷ್ಟು ಪ್ರಶ್ನೆಗಳು. ನಾನ್ ಕಾಯ್ತಾ ಇರೋದು ತಪ್ಪಾ ಈ ವ್ಯಕ್ತಿಗೋಸ್ಕರ, ಅಥವಾ ಈ ವ್ಯಕ್ತಿ ನಿಜವಾಗ್ಲೂ ನನಗೇನೆ ಇರುವಂತ ವ್ಯಕ್ತಿನ, ಅಥವಾ ಈ ಮದ್ವೆ ನಿಜವಾಗ್ಲೂ ಆಗತ್ತಾ ಈ ವ್ಯಕ್ತಿ ಜೊತೆಗೆ, ಈ ಎಲ್ಲಾ ಕನ್ಫ್ಯೂಷನ್ಗಳು, ಈ ಎಲ್ಲಾ ಪ್ರಶ್ನೆಗಳು ನಿಮ್ಮಲ್ಲಿ ಬರ್ತಾ ಇದೆ. ಇದು ನನ್ನ ಡೆಸ್ಟಿನಿನ ಅನ್ನುವಂಥದ್ದು ತುಂಬಾ ಜನಕ್ಕೆ ಈ ಒಂದು
ಚಾನಲೈಸ್ ಮೆಸೇಜ್ ನನಗೆ ಇಲ್ಲಿ ಬರ್ತಾ ಇರುವಂತ ತುಂಬಾ ಜನಕ್ಕೆ ಇದು ಅನ್ನಿಸ್ತಾ ಇದೆ. ಈ ವ್ಯಕ್ತಿನೇ ಅಥವಾ ಈ ಒಂದು ವ್ಯಕ್ತಿಯ ಜೊತೆಗೆ ಲೈಫ್ ಏನಿದೆ, ಇದೇನೇ ನನ್ನ ಡೆಸ್ಟಿನಿನ ಅನ್ನುವಂಥದ್ದು ಪ್ರಶ್ನೆ ನಿಮ್ಮಲ್ಲಿ ತುಂಬಾ ಜನಕ್ಕೆ ಬರ್ತಾ ಇದೆ. ಓಕೆನಾ? ಇಲ್ಲಿ ಇಲ್ಲಿ ಬರ್ತಿರೋಂಥ ಕಾರ್ಡ್ಸ್ ಅಲ್ಲಿ ಬರ್ತಿರೋಂಥ ಒಂದು ಎನರ್ಜಿ ಬಂದ್ಬಿಟ್ಟು, ನೀವು ಯಾವುದೇ ರೀತಿಯ ತಪ್ಪು ವ್ಯಕ್ತಿನ ನೀವಿಲ್ಲಿ ಫೀಲ್ ಮಾಡ್ತಾ ಇಲ್ಲ. ಫಸ್ಟ್ ತಿಳ್ಕೊಳ್ಳಿ ಇದನ್ನ. ಓಕೆನಾ? ಆದ್ರೆ ತಪ್ಪು ಸಮಯದಲ್ಲಿ ಹೆಚ್ಚು ನಿರೀಕ್ಷೆನೆ ಇಟ್ಕೊಂಡಿದ್ದೀರಾ. ಓಕೆ? ಆ ವ್ಯಕ್ತಿಗೆ ನೀವು ತಪ್ಪು ಫೀಲ್ನ ನೀವಿಲ್ಲಿ ಮಾಡ್ತಾ ಇಲ್ಲ ಆ ವ್ಯಕ್ತಿ ಬಗ್ಗೆ. ಇದನ್ನ ನೆನ್ಪಿಟ್ಕೊಳ್ಳಿ. ಆದ್ರೆ ಇಲ್ಲಿ ನೀವು ಮಾಡ್ತಿರೋದೇನು ಅಂತ ಹೇಳಿದ್ರೆ, ತಪ್ಪು ಸಮಯದಲ್ಲಿ ಹೆಚ್ಚು ನಿರೀಕ್ಷೆನ ಇಟ್ಕೊಂಡಿದ್ರೆ ಆ ವ್ಯಕ್ತಿ ಬಗ್ಗೆ ಅನ್ನುವಂಥದ್ದು ಚಾನಲೈಸ್ ಮೆಸೇಜ್ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇರುವಂತದ್ದು. ಓಕೆ, ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಾಟಮ್ ಆಫ್ ದ ಕಾರ್ಡ್ ಬರ್ತಾ ಇದೆ. ರೈಟ್. ಓಕೆ, ಕಿಂಗ್ ಆಫ್ ಪೆಂಟಿಕಲ್ ಕೂಡ ಇದೆ. ವಾವ್, ದ ಮ್ಯಾಜಿಷಿಯನ್. ಇಲ್ಲಿ ಮದುವೆ ಯೋಗ ಇದೆಯಾ? ಈ ಒಂದು ಎನರ್ಜಿ ನಿಮ್ಮಿಬ್ರು ಮಧ್ಯ ಮದುವೆ ಯೋಗ ಇದೆಯಾ ಅಂತ ನೋಡಿದಾಗ ಇಲ್ಲಿ ನೀವ್ ಇಷ್ಟಪಟ್ಟಂತ ವ್ಯಕ್ತಿಯ ಜೊತೆಗೆ ಮದುವೆ ಆಗತ್ತೆ. ಓಕೆನಾ? ಹೌದು, ಇಲ್ಲಿ ಆಗತ್ತೆ ಅನ್ನುವಂಥದ್ದೇ ಎನರ್ಜಿ ಇಲ್ಲಿ ಬರ್ತಾ ಇದೆ ಸ್ಟ್ರಾಂಗ್ ಆಗಿ. ಆದ್ರೆ ಕೆಲವೊಂದಷ್ಟು ಷರತ್ತುಗಳೊಟ್ಟಿಗೆ ಮದುವೆ ಆಗತ್ತೆ. ಓಕೆ, ಸೊ ಇಲ್ಲಿ ಮದುವೆ ಆಗೋದು ತುಂಬಾ ಈಸಿ ಆಗಿ ಇಲ್ಲ. ಯಾಕಂದ್ರೆ ಫ್ಯಾಮಿಲಿ ಪ್ರಾಬ್ಲಮ್ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಮೊದಲನೇದಾಗಿ ಬರ್ತಿರುವಂತದ್ದೇ ಫ್ಯಾಮಿಲಿ. ಸೊ ಹಾಗಾಗಿ ಕೆಲವೊಂದಷ್ಟು ಷರತ್ತುಗಳೊಂದಿಗೆ ಈ ಮದುವೆಗಳು ನಡೆಯತ್ತೆ ಅನ್ನುವಂತ, ಕೆಲವೊಬ್ರದ್ದು ಮದುವೆ ನಡೆಯತ್ತೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಹಾಗೇನೆ ಇಲ್ಲಿ ಈ ಮದುವೆ ಅಷ್ಟು ಸುಲಭ ದಾರಿಯಲ್ಲಿ, ಅಷ್ಟು ಈಸಿ ಆಗಿ ಅಂಡ್ ಓಕೆ ಓಕೆ ಹೆಚ್ಚು ಇಲ್ಲಿ ಬರ್ತಿರೋಂಥದ್ದು ಎನರ್ಜಿಲಿ ತುಂಬಾ ತಾಳ್ಮೆ ಮುಖ್ಯ. ಈ ಮದ್ವೆ ಆಗ್ಬೇಕು ಅಂತ ಹೇಳಿದ್ರೆ ಷರತ್ತುಗಳು ಅಂತಾನು ಇಲ್ಲಿ ಎನರ್ಜಿ ಬರ್ತಾ ಇದೆ. ತುಂಬಾ ಕಂಡೀಷನ್ಗಳು ಹಾಕ್ಬಹುದು. ಕಂಡೀಷನ್ ಮೇಲೆ ಈ ಮದ್ವೆ ನಡೆಯುವಂಥದ್ದು ಅಂತ ಒಂದು ಎನರ್ಜಿ ಕೂಡ ಬರ್ತಿದೆ. ಹಾಗಾಗಿ ಇಲ್ಲಿ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ ಆಗಿದೆ. ನಿಮ್ಮ ಎನರ್ಜಿಗೂ ಹಾಗೆ ನಿಮ್ಮ ಪರ್ಸನ್ ಎನರ್ಜಿಗೂ ಇಬ್ರಿಗೂ ಕೂಡ ತಾಳ್ಮೆ ಅನ್ನುವಂಥದ್ದು ತುಂಬಾನೇ ಮುಖ್ಯ ಇಲ್ಲಿ ಬರ್ತಾ ಇರುವಂಥದ್ದು. ಓಕೆ, ಸೊ ಆದಷ್ಟು ಬೇಗ ಒಂದು ಕಮ್ಯುನಿಕೇಶನ್ ಅನ್ನುವಂಥದ್ದು ಬರ್ತಾ ಇದೆ. ಅದ್ರ ಜೊತೆಗೆ ಆ ಕಮ್ಯುನಿಕೇಶನ್ ಜೊತೆಯಲ್ಲಿ ಕೆಲವೊಂದಷ್ಟು ಸತ್ಯಗಳು ಹೊರಗೆ ಬರ್ತಾ ಇದೆ. ಆ ಸತ್ಯಗಳು ಏನಾಗುತ್ತೆ ಅಥವಾ ಈ ಕಮ್ಯುನಿಕೇಶನ್ ಏನಾಗುತ್ತೆ, ನಿಮ್ಮ ಸಂಬಂಧದಲ್ಲಿರುವಂತಹ ಒಂದು ಹೊಸ ದಿಕ್ಕು, ಹೊಸ ಬದಲಾವಣೆಗಳನ್ನೇ ತರಬಹುದು ಅನ್ನೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಕೆಲವೊಂದಷ್ಟು ಸತ್ಯಗಳು ಗೊತ್ತಾಗತ್ತೆ. ಇಲ್ಲಿ ನಿಮ್ಮ ಪರ್ಸನ್ ಬಗ್ಗೆನೇ ಆಗಿರ್ಬೋದು ಅಥವಾ ಕೆಲವೊಂದಷ್ಟು ವಿಷಯಗಳ ಬಗ್ಗೆನೂ ನಿಮಗೆ ಇಲ್ಲಿ ಸತ್ಯ ಘಟನೆಗಳು, ಸತ್ಯ ವಿಷಯಗಳು, ಕೆಲವೊಂದಷ್ಟು ಸತ್ಯಗಳು ನಿಮಗೆ ಗೊತ್ತಾಗ್ತಾ ಇದೆ ಅನ್ನೋಂಥ ಒಂದು ಎನರ್ಜಿ ಬರ್ತಾ ಇದೆ ಇಲ್ಲಿ. ಓಕೆ, ಸೊ ಇಲ್ಲಿ ಮದುವೆ ಎನರ್ಜಿ ಇನ್ನು ಎಷ್ಟು ದಿನದಲ್ಲಿ ಅಥವಾ ಎಷ್ಟು ತಿಂಗಳಲ್ಲಿ ಆಗಬಹುದು ಅಂತ ಚೆಕ್ ಮಾಡಿದಾಗ ಮೊದಲನೇದಾಗಿ ಬರ್ತಾ ಇರುವಂತದ್ದು 8 ತಿಂಗಳಿಂದ ಅಥವಾ 12 ತಿಂಗಳು ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. 8ರಿಂದ 12 ತಿಂಗಳು ಕೆಲವೊಬ್ರಿಗೆ ಬಂದ್ರೆ, ಇಲ್ಲಿ ಕೆಲವೊಬ್ರಿಗೆ 6ರಿಂದ 12 ತಿಂಗಳು ಅಂತ ಬರ್ತಾ ಇದೆ. ಕೆಲವೊಬ್ರಿಗೆ 4ರಿಂದ 8 ತಿಂಗಳು ಅಂತ ಹೇಳಿ ಬರ್ತಾ ಇದೆ. ಓಕೆ, ಈ ತಿಂಗಳುಗಳು ತುಂಬಾ ಮುಖ್ಯವಾಗಿದೆ. ಈ ಸಮಯದಲ್ಲೇನೆ ನಾನೀಗೇನ್ ಟೈಮಿಂಗ್ ಹೇಳ್ದೆ, ಈ ಟೈಮಲ್ಲಿ ನಿಮಗೆ ಅವರ ಕುಟುಂಬದಿಂದ ಒಪ್ಪಿಗೆ ಸಿಗಬಹುದು, ಒಪ್ಪಿಗೆ ಮಾತುಗಳು ಸಿಗಬಹುದು, ಅಥವಾ ನಿಮ್ಮಿಬ್ರು ಮಧ್ಯೆ ಒಂದು ಕ್ಲಾರಿಟಿ ಸಿಗತ್ತೆ. ಅಂಡ್ ಇಲ್ಲಿ ಫೈನಲ್ ಡಿಸಿಷನ್ ಕೂಡ ಮಾಡ್ತೀರಾ ಈ ಸಮಯದಲ್ಲಿ. ಈ 3ರಲ್ಲಿ ಏನು ಕುಟುಂಬದ ಒಪ್ಪಿಗೆ, ಹಾಗೆ ನಿಮ್ಮಿಬ್ರು ಮಧ್ಯ ಒಂದು ಕ್ಲಾರಿಟಿ, ಹಾಗೇನೆ ಫೈನಲ್ ಡಿಸಿಷನ್ ನಿಮ್ಮಿಬ್ರು ಮಧ್ಯ. ಈ 3ರಲ್ಲಿ ಯಾವ್ದಾದ್ರು ಒಂದಂತೂ ಖಂಡಿತವಾಗಿ ನಡೆಯತ್ತೆ ಈ ತಿಂಗಳಲ್ಲಿ. ನಾನು ಹೇಳ್ದೆ ಈ ತಿಂಗಳು ಅಂತ ಹೇಳಿದೆ, ಈ ತಿಂಗಳು ಡಿಸೆಂಬರ್ ತಿಂಗಳು ಅಂತಲ್ಲ, ನಾನು ಅವಾಗ ಹೇಳ್ದೆ ಅಲ್ವಾ, ಆ ತಿಂಗಳುಗಳಲ್ಲಿ ಈ 3 ವಿಷಯಗಳಲ್ಲಿ ಯಾವ್ದಾದ್ರು ಒಂದು ನಡೆಯತ್ತೆ ಅನ್ನೋಂಥ ಒಂದು ಎನರ್ಜಿಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಸೊ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ ಪ್ರತಿಯೊಬ್ರು ಕೂಡ, ಡೋಂಟ್ ವರಿ. ಎಸ್, ಇಲ್ಲಿ ನಿಮ್ಮ ಎನರ್ಜಿಗೆ ಒಂದಷ್ಟು ಸಲಹೆಗಳು, ಎಚ್ಚರಿಕೆಗಳು ಬರ್ತಾ ಇದೆ. ಇಲ್ಲಿ ನೋಡ್ಬೋದು ದ ಎಂಪ್ರೆನ್ಸ್ ಕಾರ್ಡ್, 7 ಆಫ್ ಸಾರ್ಟ್ಸ್ ಬರ್ತಾ ಇರೋದ್ರಿಂದ. ಓಕೆ, ಇಲ್ಲಿ ನಿಮ್ಮ ಸೆಲ್ಫ್ ವರ್ತ್ ಏನಿದೆ ಅದನ್ನ ಮರಿಬೇಡಿ ಅನ್ನುವಂಥದ್ದು ಸ್ಟ್ರಾಂಗ್ ಆಗಿ ಬರ್ತಿದೆ. ಓಕೆ, ನಿಮ್ಮ ಸೆಲ್ಫ್ ವರ್ತ್ ನೀವೇನಾದ್ರು ಮರ್ತಿದ್ದೀರಾ ಅಥವಾ ಅದನ್ನ ಬಿಟ್ಬಿಟ್ರಿ ಅಂತ ಏನಾದ್ರು ಹೇಳಿದ್ರೆ ಇಲ್ಲಿ ಕೆಲವೊಂದಷ್ಟು ಈ ಸಂಬಂಧದಲ್ಲಿ ನಿಮ್ಮನ್ನ ನೀವು ಗೌರವ ಪಡ್ಕೊಳ್ಳೋದಿಲ್ಲ. ನಿಮ್ಮ ಪರ್ಸನ್ ಇಂದ ಆಗ್ಬೋದು ಅಥವಾ ಅವ್ರ ಫ್ಯಾಮಿಲಿಯಿಂದ ಆಗಿರ್ಬೋದು. ನಿಮ್ಮ ಸೆಲ್ಫ್ ವರ್ತ್ ನೀವು ಕಳ್ಕೊಂಡ್ರಿ ಅಂತ ಹೇಳಿದ್ರೆ ಇಲ್ಲಿ ಸಂಬಂಧ ನಿಮ್ಮನ್ನ ಗೌರವಿಸಲ್ಲ. ಈ ಸಂಬಂಧ ನಿಮ್ಮನ್ನ ಗೌರವಿಸೋದು ಎಲ್ಲೋ ಒಂದ್ ಕಡೆ ಸ್ಟಾಪ್ ಆಗತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ಸೆಲ್ಫ್ ವರ್ತ್ ತುಂಬಾನೇ ಇಂಪಾರ್ಟೆಂಟ್ ಇಲ್ಲಿ. ಓಕೆ, ಅವರ ನಿರ್ಧಾರಕ್ಕೆ ಸಂಪೂರ್ಣವಾಗಿ ಕಟ್ಟು ಬೀಳ್ಬೇಡಿ. ಓಕೆನಾ? ನೀವು ನಿಮ್ಮ ಜೀವನದ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ ಅನ್ನುವಂಥದ್ದು ಎಚ್ಚರಿಕೆಯ ಮಾತುಗಳು ಇಲ್ಲಿ ಬರ್ತಾ ಇದೆ.
ನೀವು ನಿಮ್ಮ ಶಕ್ತಿಯಲ್ಲೇ ನೀವು ಸ್ಟ್ರಾಂಗ್ ಆಗಿ ಇದ್ದಾಗ ಮಾತ್ರ, ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬರ್ತಿದೆ ಅಲ್ವಾ, ಸೊ ಆ ಎನರ್ಜಿಲಿ ನೀವು ನಿಮ್ಮ ಶಕ್ತಿ ಮೇಲೆ ಸ್ಟ್ರಾಂಗ್ ಆಗಿ ನಿಂತಾಗ ಮಾತ್ರ ಅವರು ನಿಮ್ಮ ಮೌಲ್ಯಗಳನ್ನ ಅರ್ಥಕೊಳ್ತಾರೆ, ನಿಮ್ಮ ಪರ್ಸನ್. ಸೊ ಹಾಗಾಗಿ ನಿಮ್ಮನ್ನ ನೀವೆಲ್ಲೂ ಕೂಡ ಬಿಟ್ಕೊಡ್ಬೇಡಿ. ನೀವು ನಿಮ್ಮ ಜೀವನವನ್ನ ನೀವು ಭದ್ರವಾಗಿ ಇಟ್ಕೊಳ್ಳಿ, ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ ಏನಂತ ಒಂದು ಎನರ್ಜಿ ಬರ್ತಾ ಇದೆ. ಸಾರಿ. ಓಕೆ, ಇಲ್ಲಿ ಸ್ಟ್ರಾಂಗ್ ಆಗಿ ಫೈನಲ್ ಮೆಸೇಜ್ ಇಲ್ಲಿ ಬರ್ತಿರುವಂತದ್ದು, ನೀವ್ ಇಷ್ಟಪಟ್ಟಂತ ವ್ಯಕ್ತಿಯ ಜೊತೆಗೆ ಮದುವೆ ಯೋಗ ಅಂತೂ ಖಂಡಿತವಾಗಿಯೂ ಇದೆ ಇಲ್ಲಿ. ಆದ್ರೆ ಇದು ಭಯವನ್ನ ದಾಟಿದ ನಂತರವೇ ಇಲ್ಲಿ ಮದುವೆ ಎನರ್ಜಿ ಬರ್ತಿರುವಂತದ್ದು. ಆ ಭಯಗಳೆಲ್ಲ ಏನಿದೆ, ಕಟ್ಟುಪಾಡುಗಳೆಲ್ಲ ಏನಿದೆ, ಅದೆಲ್ಲ ಹೊರತಾಗಿನೇ ಈ ಒಂದು ಸಂಬಂಧ ಮದುವೆವರೆಗೆ ಮುಂದುವರಿಯುತ್ತೆ. ಮದುವೆ ಯೋಗ ಅಂತೂ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇರುವಂತದ್ದು. ಓಕೆ, ನಿಮ್ಮ ಪ್ರೀತಿಗೆ ಪರೀಕ್ಷೆ ಇದೆ, ಆದ್ರೆ ಸೋಲಂತೂ ಇಲ್ಲ. ಇದನ್ನ ಬಿಲೀವ್ ಮಾಡಿ. ಓಕೆ, ನಿಮ್ಮ ಪ್ರೀತಿಯಲ್ಲಿ ಪರೀಕ್ಷೆಗಳು ತುಂಬಾ ನಡೆಯುತ್ತೆ, ಸೊ ಆದ್ರೆ ಸೋಲಂತೂ ಇಲ್ಲ. ಇದು ಈ ಪ್ರೀತಿ ಯಾವುದೇ ಕಾರಣಕ್ಕೂ ಸೋಲಲ್ಲ. ಸ್ಟ್ರಾಂಗ್ ಆಗಿರಿ. ಓಕೆ, ಸೊ ಪ್ರತಿಯೊಬ್ರು ಕೂಡ ಕಮೆಂಟ್ ಅಲ್ಲಿ ಐ ಟ್ರಸ್ಟ್ ಅಂತ ಹೇಳಿ ಒಂದು ರೆಡ್ ಹಾರ್ಟ್ ನ ಹಾಕ್ಬಿಟ್ಟು ಪ್ರತಿಯೊಬ್ರು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಈ ಒಂದು ರೀಡಿಂಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಪ್ರತಿಯೊಬ್ರು ಕೂಡ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ ಅಂಡ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಮಂತ್ ಎಂಡ್ ಅನ್ನೋದೊಳಗೆ 30K ರೀಚ್ ಮಾಡ್ಸೋಣ. ಪ್ರತಿಯೊಬ್ರು ಕೂಡ ನಿಮ್ಮ ಸಪೋರ್ಟ್ ಇದ್ರೆ ಆದಷ್ಟು ಬೇಗ ಆಗತ್ತೆ, ರೈಟ್? ಸೊ ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟಿಗೆ. ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್. ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ನಿಮ್ಮ ಎಲ್ಲ ವಿಶಸ್ಗಳು ಆದಷ್ಟು ಬೇಗ ನೆರವೇರಲಿ, ನಿಮ್ಮ ಪ್ರೀತಿಯ ಜೀವನ ಖುಷಿಯಾಗಿರ್ಲಿ, ಆದಷ್ಟು ಬೇಗ ಸರಿಯಾಗ್ಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ಹಾಗೇನೆ ಯಾರೆಲ್ಲ ಮ್ಯಾರೇಜ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀರಾ, ಹ್ಯಾಪಿ ಆನಿವರ್ಸರಿ. ನಿಮ್ಮ ಸಂಸಾರ, ನಿಮ್ಮ ಒಂದು ಮ್ಯಾರಿಡ್ ಲೈಫ್ ಹ್ಯಾಪಿಯಾಗಿರ್ಲಿ, ಖುಷಿಯಾಗಿರ್ಲಿ, ಸಂತೋಷವಾಗಿ ಇಬ್ರು ಕೂಡ ಅನ್ಯೋನ್ಯವಾಗಿರ್ಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ನಿಮ್ಮೆಲ್ಲರ ಪ್ರೀತಿ ಸದಾ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಕೂಡ. ಲಾಟ್ಸ್ ಆಫ್ ಲವ್.